ವಿಸ್ಮಯಕಾರಿ ಕಲ್ಲಿಗೆ ಕೇವಲ ಭವಿಷ್ಯವನ್ನ ತಿಳಿಸುವ ಗುಣಲಕ್ಷಣ ಇರದೆ ನುಡಿದಂತಹ ಭವಿಷ್ಯವನ್ನ ನೆರವೇರಿಸುವ ಶಕ್ತಿಯನ್ನ ಹೊಂದಿದೆಯಂತೆ. ಪಕ್ಕದ ಗ್ರಾಮದಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ ನರಸಣ್ಣನವರ ಮಗನಿಗೆ ಮದುವೆಯಾಗಿ 25 ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ಮದುವೆಯಾಗಿ 25 ವರ್ಷ ಆಗ್ಬಿಟ್ಟದೆ, ಮಕ್ಕಳೇ ಇರ್ಲಿಲ್ರಿ. ಅಂತಹ ನೋವಿನಲ್ಲಿ ವಿಸ್ಮಯಕಾರಿ ಕಲ್ಲಿನ ಮುಂದೆ ನಿಂತು ನರಸಣ್ಣನವರು ಕಣ್ಣೀರಿಟ್ರು. ಆಗ ವಿಸ್ಮಯಕಾರಿ ಕಲ್ಲು ಮೇಲಕ್ಕೆ ಎದ್ದು ಮಗು ಆಗುತ್ತೆ ಅಂತ ಭವಿಷ್ಯ ನುಡಿತು. ಅಂತಹ ಭವಿಷ್ಯವನ್ನ ತಿಳಿಸಿದ ಕಲ್ಲು ಒಂದು ಅಚ್ಚರಿ ನಡೆಯುವಂತೆ ಮಾಡಿತು. ಆ ಅಚ್ಚರಿಗೆ ಮದುವೆಯಾಗಿ 25 ವರ್ಷಗಳಾದರೂ ಮಕ್ಕಳಾಗದ ನರಸಣ್ಣನವರ ಮಗನಿಗೆ ಮಗುವಾಗಿತ್ತು. ವರ್ಷ ತುಂಬದರೊಳಗಾಗಿ ಮಗು ಆಯ್ತು. ಈಗ ಅಸಲಿಗೆ ಕಾಡಿನಲ್ಲಿರೋ ಈ ಕಲ್ಲಿಗೆ ಅಂತಹ ಶಕ್ತಿ ಬಂದಿದ್ದಾದ್ರೂ ಹೇಗೆ? ಇದು ಬರೀ ಕಲ್ಲಲ್ಲವಾ? ಇದು ಒಂದು ಪ್ರಾಣಿಯ ರುಂಡವಾ? ಇದಕ್ಕೆ ಅಂತಹ ಅದ್ಭುತ ಶಕ್ತಿಯನ್ನ ತುಂಬಿದವರ್ಯಾರು? ಇದರ ಹಿಂದಿನ ರಹಸ್ಯವಾದ್ರೂ ಏನು ಅನ್ನೋ ಹಲವು ಪ್ರಶ್ನೆಗಳಿಗೆ ಉತ್ತರ ಪವಾಡ ಪುರುಷ ಮಹಾ ತಪಸ್ವಿ ಶ್ರೀ ಶಿವಬಸವ ಸ್ವಾಮಿಗಳು. ಕಲ್ಲಿನಿಂದ ನಡೆಯುವ ಸಕಲ ಅಚ್ಚರಿಗಳಿಗೂ ಕಾಡಿನಲ್ಲಿ ನಡೆಯುವ ಸಕಲ ವಿಸ್ಮಯಗಳಿಗೂ ಕಾರಣ ಶ್ರೀ ಶಿವಬಸವ ಸ್ವಾಮಿಗಳು. ಉತ್ತರ ಕರ್ನಾಟಕದಲ್ಲಿ ಜನಿಸಿ ಶಿವಭಕ್ತಿಯಲ್ಲಿ ಮುಳುಗಿ ಹೋದ ಶಿವಬಸವ ಮಹಾಸ್ವಾಮಿಗಳು ಹಿಮಾಲಯವನ್ನ ತಲುಪುತ್ತಾರೆ. ಸುದೀರ್ಘವಾದ ತಪಸ್ಸನ್ನ ಮಾಡ್ತಾರೆ. ಒಂದು ದೈವಿ ವಾಣಿಯ ಸಲಹೆಯಂತೆ ಕರ್ನಾಟಕದಲ್ಲಿನ ಈ ಕಾಡಿಗೆ ಬಂದು ಈ ಅರಳಿ ಮರದ ಕೆಳಗೆ ತಪಸ್ಸಿಗೆ ಕೂರ್ತಾರೆ. ಅಂತಹ ತಪಸ್ಸಿಗೆ ಪ್ರತಿಫಲವಾಗಿ ಸ್ವಾಮಿಯವರಿಗೆ ಶಿವಶಕ್ತಿಯ ದರ್ಶನವಾಗುತ್ತೆ. ವಿಶೇಷವಾದ ಶಕ್ತಿ ಪ್ರಾಪ್ತಿಯಾಗುತ್ತೆ. ಅಂತಹ ಶಕ್ತಿಯನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸಿದ ಸ್ವಾಮೀಜಿಗಳು ಕಾಡಿನಲ್ಲಿನ ಕ್ರೂರ ಮೃಗಗಳನ್ನ ಸಾಧುವನ್ನಾಗಿಸ್ತಾರೆ. ಜನರ ಸಮಸ್ಯೆಗಳನ್ನ ಕಷ್ಟಗಳನ್ನ ನೀಗುತ್ತಾ ಪವಾಡಗಳನ್ನ ಮೆರೆಯುತ್ತಾರೆ. ಅಂತಹ ಸಮಯದಲ್ಲಿ ಪಕ್ಕದ ಗ್ರಾಮದಲ್ಲಿ 2 ಗೂಳಿಗಳು ಕಾಳಗಕ್ಕೆ ನಿಲ್ಲುತ್ತವೆ. ಅಂತಹ ಗೂಳಿಯ ಕಾಳಗದಲ್ಲಿ ಒಂದು ಗೂಳಿಯ ರುಂಡ ಮುರಿಯುತ್ತೆ. ತದನಂತರ ಆ ಸ್ಥಳಕ್ಕೆ ಬಂದ ಶಿವಬಸವ ಸ್ವಾಮಿಗಳು ಕಾಳಗದಲ್ಲಿ ಗೆದ್ದಂತಹ ಗೂಳಿಯ ಕ್ರೌರ್ಯವನ್ನ ದೂರಾಗಿಸ್ತಾರೆ. ಮುರಿದು ಬಿದ್ದಂತಹ ಗೂಳಿಯ ರುಂಡವನ್ನ ಕಲ್ಲಾಗಿ ಮಾರ್ಪಡಿಸುತ್ತಾರೆ. ಅದಕ್ಕೆ ವಿಶೇಷವಾದ ಶಕ್ತಿಯನ್ನ ತುಂಬಿ ತಮ್ಮ ಬಳಿ ಇಟ್ಟುಕೊಳ್ತಾರೆ. ಅಂತಹ ಪವಾಡಗಳನ್ನ ಮೆರೆದ ಸ್ವಾಮಿಗಳು ಹಲವು ವರುಷಗಳ ನಂತರ ದೇಹತ್ಯಾಗ ಮಾಡ್ತಾರೆ. ಶಿವೈಕ್ಯರಾಗ್ತಾರೆ. ಗದ್ದುಗೆಯನ್ನ ಸೇರ್ತಾರೆ. ಫಲಶತಂ ಭವಾತೆ ಶಾಲಶಾಲಾ ಮಹಾಶೇತ ಆತ್ಮ ವ್ರತಶಾಲಾಶಾತೆ ವ್ರತಶಾಲಾ ಶಿವವ್ರತಶಾಲಾಶಾ ಪ್ರಶಶಲಾಶಾತೆ ಪ್ರಶಾ ಬ್ರಹ್ಮ ಪ್ರಶತೇತಾ ಪ್ರಶತೋತಂ ಪ್ರಶತೆ ಪ್ರಶತೋ ಬ್ರಹ್ಮ ದೇವ ಶಾಂತಿ ಪ್ರತಶತಾ ಶಾಂತಿ ಪ್ರಕಾಶೇತಾ. ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ.
ಶ್ರೀ ಶಿವಬಸವ ಸ್ವಾಮಿಗಳು ಶಿವೈಕ್ಯರಾಗಿ ಹಲವು ಶತಮಾನಗಳು ಕಳೆದರೂ ಅವರ ದೈವಿ ಆತ್ಮ ಇಂದಿಗೂ ಜೀವಂತ. ಕೆಲವೊಂದು ಸಮಯದಲ್ಲಿ ವಿಶೇಷವಾದ ಶಬ್ದಗಳ ಮೂಲಕ ತಮ್ಮ ಇರುವಿಕೆಯನ್ನ ಸಾಬೀತುಪಡಿಸಿದರೆ, ಕೆಲವೊಂದು ಸಮಯದಲ್ಲಿ ಪ್ರಜ್ವಲಿಸುವ ಬೆಳಕಾಗಿ ಕಾಣಿಸಿಕೊಳ್ತಾರೆ. ಅಸಲಿಗೆ ಶಿವಬಸವ ಸ್ವಾಮಿಗಳಿಂದ ಶಕ್ತಿಯನ್ನ ಪಡೆದಿರುವ ಸದಾ ಗದುಗಿಯ ಮೇಲಿರುವ ಬಸವನ ರುಂಡ ಅಂದ್ರೆ ಬಸವನ ಕಲ್ಲು ಭವಿಷ್ಯ ನುಡಿಯೋದಾದ್ರೂ ಹೇಗೆ, ಕೆಲಸ ಆಗತ್ತೆ ಅಂದ್ರೆ ಮೇಲೇಳೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ, ಭಕ್ತರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಸ್ವಾಮಿಯ ಸೇವಕರಿಂದ ಮೇಲೆತ್ತಿಸ್ತಾರೆ. ಕೆಲಸ ಆಗೋ ಹಾಗಿದ್ರೆ 3 ಬಾರಿ ಬಸವನ ಕಲ್ಲು ಮೇಲೇಳುತ್ತೆ, ಇಲ್ಲದಿದ್ರೆ ಇಲ್ಲ. ಅದು ನಾವು ಇದನ್ನ ಹಿಡ್ಕೊಂಡು ಎತ್ತೀವಿ, ಕೆಲಸ ಆಗಿದ್ರೆ ಚಕ್ನ ಎದ್ದು ಬಿಡ್ತದೆ, ಇಲ್ದ ಇದ್ರೆ ಹಂಗೆ ಹಿಡ್ಕೊಂಡ್ಬಿಡ್ತದೆ ಸರ್. ಒಂಥರ ಮ್ಯಾಗ್ನೆಟ್ ಹಿಡ್ದಂಗೆ ಹಿಡಿದು ಬಿಡ್ತದೆ ಸರ್. ಅದು ಒಬ್ಬರು ತಾವ 10 ರೂಪಾಯಿ ನಾವು ಬಸವಣ್ಣನ ಎತ್ತೀವಿ ಅಂತ ಕೇಳೋದು ಇಲ್ಲ ನಾವು. ಶ್ರೀ ಶಿವಬಸವ ಸ್ವಾಮಿಗಳಿಂದ ಇಲ್ಲಿಗಾಗಲೇ ಸಹಸ್ರಾರು ಜನ ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಈ ಬಸವನ ಕಲ್ಲು ತಿಳಿಸುವ ಭವಿಷ್ಯವನ್ನ ನಂಬಿ ಬಾಳುತ್ತಿದ್ದಾರೆ. ತಮ್ಮ ನಂಬಿಕೆ ಎಂದಿಗೂ ಮೋಸವಾಗಿಲ್ಲ ಅನ್ನೋದು ಒಳಿತನ್ನ ಕಂಡಂತಹ ಸಹಸ್ರಾರು ಜನರ ನಂಬಿಕೆ. ಅಚ್ಚರಿಗಳನ್ನ ಅದ್ಭುತಗಳನ್ನ ಸೃಷ್ಟಿಸ್ತಾ ಇರೋ ಈ ಬಸವೇಶ್ವರ ದೇವಾಲಯ ಶಿರಗನಹಳ್ಳಿಯ ಬಳಿಯಲ್ಲಿರುವಂತಹ ಕಾರಣ ಶಿರಗನಹಳ್ಳಿಯ ಬಸವೇಶ್ವರ ಅಂತಾನೆ ಖ್ಯಾತಿಯನ್ನ ಹೊತ್ತಿದೆ. ಈ ಬಸವೇಶ್ವರ ಮಂದಿರ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಬಳಿಯಲ್ಲಿ, ಗಂಗರಸರ ರಾಜಧಾನಿಯಾಗಿದ್ದ ಮಣ್ಣೆಯ ಬಳಿಯಲ್ಲಿ. ತುಮಕೂರಿನ ಶಿರಾಗೇಟ್ ಶಿವಣ್ಣನವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಅವರೊಂದಿಗೆ ಮಣ್ಣೆಯ ಬಳಿಯಲ್ಲಿನ ಶಿರಗನಹಳ್ಳಿ ಬಸವೇಶ್ವರ ಮಂದಿರಕ್ಕೆ ಹೋದೆವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವ ಮಣ್ಣೆ ಗ್ರಾಮದ ಬಳಿಯಲ್ಲಿರುವ ಶಿರಗನಹಳ್ಳಿ ಬಸವೇಶ್ವರ ಮಂದಿರ ಭವಿಷ್ಯವನ್ನ ತಿಳಿಸುವಂತಹ ಅಚ್ಚರಿಗಳನ್ನ ನಡೆಸುವಂತಹ ತಾಣವಾಗಿದೆ. ಇಂತಹ ಮಾತುಗಳಿಗೆ ಅಚ್ಚರಿಯನ್ನ ಕಂಡಂತಹ ಒಳಿತನ್ನ ಕಂಡಂತಹ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.